ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ರೆಸಿಪಿ ಶೇವ್ ನೋಡ್ರಿ. ಭಾರಿ ಬೆಸ್ಟಾಗಿ ಬೇಕರಿಗಿಂತಲೂ ರುಚಿಯಾಗಿ ನಾವು ಇವತ್ತು ಶೇವ್ ಮಾಡಾಕೊಂತೀವಿ. ಈ ಶೇವ್ ನೀವು ಮನೆಯೊಳಗೆ ಅರ್ಧ ಗಂಟೆ ಅಥವಾ 10 ನಿಮಿಷದೊಳಗೆ ಮಾಡಿಬಿಡ್ಬೋದು. ಅದಕ್ಕೇನು ಜಾಸ್ತಿ ಸಾಮಗ್ರಿ ಬೇಕಾಗಂಗಿಲ್ಲ. 2 ಟೊಮಾಟೊ ಹಣ್ಣು, 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು. ನಾವು ಫಟಾಫಟ್ ಅಂಥೇಳಿ ಬೇಕರಿಗಿಂತ ರುಚಿಯಾಗಿಯೂ ಮಾಡ್ಬೋದು, ಆರೋಗ್ಯಕರವಾಗಿಯೂ ಮನೆಯೊಳಗೆ ಮಾಡ್ಕೋಬೋದು ರೀ. ಈಗ ವಿಡಿಯೋ ಯಾರು ನೋಡಾಕುಂತಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನಂಕನ್ ಇರ್ತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ. ನೀವು ಫಸ್ಟ್ ನೋಡ್ಬೋದ್ರಿ. ಹೈಪ್ ಅಂತ ಇರ್ತೈತಿ, ಅದನ್ನು ಒತ್ತಿರಿ. ನೀವು ನಮಗೆ ಅದನ್ನು ಎಷ್ಟು ಒತ್ತಿರ್ತಿರಲ್ಲ ಹೈಪ್ ಅಂತೇಳಿ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಕೈತೆ ನೋಡಿರಿ. ಪ್ಲೀಸ್ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಈಗ ಫಸ್ಟ್ ವಿಡಿಯೋ ವಿಧಾನ ನೋಡ್ಕೊಂಬಂದುಬಿಡೋಣ. ಎರಡು ಟೊಮಾಟೊ ಹಣ್ಣು ತೊಗೊಂಡೇನಿ ನೋಡ್ರಿ. ನಾನು ಹಣ್ಣಾಗ್ಯಾವ ಇವ. ನೋಡಿದ್ರೆ ಗೊತ್ತಾಕೈತಲ್ಲ, ಕಲರ್ ಕೆಂಪಗದಾವ. ಇನ್ನೂ ಹಣ್ಣಾಗಿದ್ದು ಮೆತ್ತಗಿದ್ದಿದ್ರೆ ಅದನ್ನಾದರೂ ತೊಗೋಬೋದು ನೀವು. ಫಸ್ಟ್ ನಾನೀಗ ಮ್ಯಾಗಿಂದ ಅದು ತುಂಬ ಗಟ್ಟಿ ಇರ್ತೈತಲ್ರಿ, ಅದನ್ನು ತಕ್ಕೋತೇನೆ ನೋಡ್ರಿ. ಯಾಕಂದ್ರೆ ಅದು ಗಟ್ಟಿ ಇದ್ರೆ ನಮಗೆ ಮಿಕ್ಸಿ ಜಾರ್ ಒಳಗೆ ಪೂರ್ತಿ ಸಣ್ಣನೂ ಆಗೋದಿಲ್ಲ ಮತ್ತು ನಮಗೆ ಅದು ಯೂಸ್ನೂ ಇಲ್ಲರಿ. ಹಾಗಾಗಿ ಫಸ್ಟ್ ಅದನ್ನು ತಕ್ಕೊಂಬಿಡ್ತೀನಿ. ಈ ರೀತಿ ನಾನು ಹೆಚ್ಕೊಂಡೆ ನೋಡ್ರಿ. ಟಮಾಟೆ ಹಣ್ಣು 4 ಭಾಗ ಮಾಡ್ಕೋಬೇಕಾ, ಅಂದ್ರೆ ಮಿಕ್ಸಿ ಜಾರ್ ಒಳಗೆ ಜಲ್ದಿನ ಸಣ್ಣ ಆಗ್ತೈತಿ, ಪೂರ್ತಿ ನುಣ್ಣಾಗಿ ರುಬ್ಬತೈತಿ ನೋಡ್ರಿ. ಈಗ ನಾನು ಹೆಚ್ಕೊಂಡಿದ್ದ ಟಮಾಟೆ ಹಣ್ಣೆಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ನೀರದು ಏನು ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ಈ ರೀತಿ ನುಣ್ಣಾಗಿ ರುಬ್ಕೊಂಬರ್ಬೇಕ್ರಿ. ಪೂರ ಪೇಸ್ಟ್ ಗತಿ ಆಗಿರ್ಬೇಕ್ರಿ ಇದು. ಆ ರೀತಿ ರುಬ್ಕೊಂಬರ್ಬೇಕು ನೋಡ್ರಿ. ಈಗ ಗಟ್ಟಿ ಅಂದ ಒಂದು ಸ್ವಲ್ಪ ನನ್ನ ಟಮಾಟೆ ಹಣ್ಣು ಒಂದು ಸ್ವಲ್ಪ ಗಟ್ಟಿ ಇತ್ತಲ್ಲ, ಹಾಗಾಗಿ ಅದು ಹಳಕ್ಕೆ ಉಳಿಯುತ್ತೆ. ಈಗ ಇದನ್ನು ಡೈರೆಕ್ಟಾಗಿ ಹಂಗೆ ಹಾಕೋಗ್ಬೇಡ್ರಿ. ಇದನ್ನು ನಾನು ಸೋಸ್ಕೊಂಡು ಹಾಕೋತೀನಿ. ಯಾಕಂದ್ರೆ ಅದ್ರೊಳಗೆ ಬೀಜ ಇರ್ತೈತಿ ಮತ್ತು ಮ್ಯಾಗಿನ ಸಿಪ್ಪಿ ಇರ್ತೈತಲ್ಲ, ಅದು ನಾವು ಶೇವ್ ಮಾಡ್ಬೇಕಾರೆ ಸೆಂಟ್ರ್ ಸಿಕ್ತಂದ್ರೆ ಶೇವು ಕಟ್ ಆಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನಾನು ಇದನ್ನು ಈ ರೀತಿ ಶೋಧಿಸ್ಕೋತೇನೆ ನೋಡ್ರಿ. ಬೀಜ ಅದ್ರ ಸಿಪ್ಪಿ ಎಲ್ಲ ಕಾಣತ್ತೈತಲ್ಲ ನಿಮಗೆ. ಇದೆಲ್ಲ ನಮಗೆ ಶೇವ್ ಒಳಗೆ ಬಂದ್ರೆ ಶೇವಿಂದ ಹಾಕ್ತಿರ್ತೇವಲ್ಲ ನಾವು ಸೇವ್ ಮಿಕ್ಸಿಯಿಂದ, ಅದರೊಳಗೆ ಅದು ಹೋಲು ಸಣ್ಣ ಇರ್ತಾವಲ್ಲ ಶೇವ್ ಬರೋದು, ಅದ್ರೊಳಗೆ ಸಿಕ್ಕೋತಂದ್ರೆ ಶೇವು ಕಟ್ ಆಗ್ತೈತ್ರಿ. ಈಗೆಲ್ಲ ಶೋಧಿಸ್ಕೊಂಡ್ಯಾರಿ ನಾನೀಗ ನೋಡ್ರಿ. ಈ ರೀತಿ ರಸ ಪೂರ ನೈಸಾಗಿ ಬಂತ್ರಿ ನಮಗೆ. ಈಗ ಇದಕ್ಕೆ ನಾವು ಮಸಾಲೆ ಹಾಕ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತೀನಿ ನೋಡ್ರಿ. ಖಾರದ ಪುಡಿ ಇದನ್ನು ಒಂದು ಸ್ಪೂನ್ ಹಾಕ್ಕೋತೀನಿ. ಅಂದ್ರೆ ಮಸಾಲೆ ಖಾರಾಗಿ ಉಪ್ಪಾಗಿ ಮಸ್ತ್ ಇರ್ತಾವೆ ಶೇವ್. ಯಾರಿಗೆ ಖಾರ ಬೇಡ ಅಂತಿರಲ್ಲ ಅವರು ಬರೀ ಇದು ಟೊಮಾಟೆ, ಅರಿಶಿನ ಪುಡಿ, ಉಪ್ಪಾದರೂ ಹಾಕ್ಕೊಂಡು ಮಾಡ್ಕೋಬೋದ್ರಿ. ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ನಾನೀಗ ಇದಕ್ಕೆ ಅಕ್ಕಿ ಹಿಟ್ಟು 2 ಕಪ್ಪಿನಕ್ಕಿಂತ ಒಂದು 2 ಸ್ಪೂನಷ್ಟು ಕಡಿಮೆ ತೊಗೊಂಡೀನಿ ಅಕ್ಕಿ ಹಿಟ್ಟು. ಮತ್ತು ಕಡಲೆ ಹಿಟ್ಟು 1 ಕಪ್ ಅಷ್ಟು ತೊಗೊಂಡೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಿಧಾನವಾಗಿ ಮಿಕ್ಸ್ ಮಾಡಿರಿ, ಆ ಕಡೆ ಈ ಕಡೆ ಎಲ್ಲ ಬೀಳ್ತಿರ್ತೈತದ ನೋಡ್ರಿ. ಈ ರೀತಿ ಕಲಿಸ್ಕೋಬೇಕು ಫಸ್ಟಿಗೆ. ಆಮೇಲೆ ನಾವು ಇದು ಸ್ವಲ್ಪ ನೀರೇನರ ಕಡಿಮೆ ಅನ್ನಿಸ್ತಪ್ಪ ಅಂದ್ರೆ ಹಾಕೋಬೇಕ್ರಿ. ಅಂದ್ರೆ ನಮ್ಗೆ ಬೇಕ್ರಿ ಸ್ಟೈಲ್ ಇಲ್ಲ, ನಮ್ಗೆ ಅದ್ರೊಳಗೆ ಟಮಾಟಿ ರಸ ಕರೆಕ್ಟ್ ಆತಂದ್ರೆ ಅಷ್ಟಕ್ಕೆ ಹಾಕೋಬೇಕು ನೋಡ್ರಿ. ಈ ಖಾರದಾನಿ ನಾವು ಶೇವ್ ಅದ್ರೊಳಗೆ ಈ ಟಮಾಟೆ ಹಾಕಿ ನೀರು ಮಾಡೋದು ಫ್ಲೇವರ್ ಭಾಳ ಸೂಪರಾಗಿ ಬರ್ತೈತೆ ನೋಡ್ರಿ. ಈಗ ನಾವು ಶೇವ್ ಅದು ಟಮಾಟೆ ಅದು ತಿಂತಿರ್ತಾರಲ್ಲ ಅದೇ ಫ್ಲೇವರ್ ಐತೆ ನೋಡ್ರಿ, ಸೇಮ್ ಇದೆ. ಈಗ ಸ್ವಲ್ಪ ನೀರು ಹಾಕಲ್ಲ, ಸೇಮ್ ಅದೇ ರೀತಿ ಬಂದೆ ನಾನು. ಭಾಳ ಗಟ್ಟಿನೂ ಇಲ್ಲ, ಭಾಳ ಮೆತ್ತಗೂ ಇಲ್ಲ ನೋಡ್ರಿ. ಈಗ ಇದನ್ನು ರೋಲ್ ಮಾಡ್ಕೊಂಡು ನಾವು ಇದು ಶೇವ್ ಮಾಡ್ತೇವಲ್ಲ ಮಿಕ್ಸಿ, ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ರೀ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವಲ್ಲ. ನಾನು ಆಲೂಗಡ್ಡೆಯಿಂದ ಶೇವ್ ಮಾಡಿದ್ದೆ ರೀ ಒಂದು ಸತಿ. ಆವಾಗ ನನಗೆ ಯಾರೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿ ಹೇಳಿದ್ರು, ಟೊಮಾಟೆಯಿಂದ ಶೇವ್ ಮಾಡಿ ತೋರಿಸ್ರಿ ಅಂತೇಳಿ. ಪಾಪ ಅವ್ರು ಭಾಳ ದಿನ ಆಗಿತ್ತು ರೀ ಮಾಡಿ ಹೇಳಿ, ಆದ್ರೆ ನಾನು ಮಾಡಿದ್ದೇ ಇಲ್ಲ. ಇವತ್ತು ಮಾಡಿ ತೋರ್ಸಾತೀನಿ ನೋಡ್ರಿ ಟೊಮಾಟೆಯಿಂದ ಶೇವ್. ನಾ ಆಲೂಗಡ್ಡೆ ಶೇವ್ ಮಾಡೇನಲ್ಲ, ಅದು ಭಾರಿ ಸೂಪರ್ ಆಗೈತಿ. ನೀವು ಒಂದು ಸತಿ ನಾನು ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ, ನಿಮ್ಗೆ ಅಲ್ಲಿ ಸಿಗ್ತೈತಿ. ಈಗ ಸೇವ್ ಮಿಕ್ಸರ್ಗೆ ಒಂದು ಸ್ವಲ್ಪ ಒಳಗೆ ಎಣ್ಣೆ ಹಚ್ಕೊಂಡೆ ನೋಡ್ರಿ. ಈ ಥರ ನೀವು ಶೇವ್ ಮಾಡೋಕೆ 5 ಪ್ಲೇಟ್ ಸಿಗ್ತಾವೆ ನೋಡ್ರಿ. ನೀವು ಯಾವ ಜಿನಗ ಮತ್ತು ಒಂದು ಸ್ವಲ್ಪ ದಪ್ಪ ಅದಕ್ಕಿಂತ ಸ್ವಲ್ಪ ದಪ್ಪ ಅದ್ರೊಳಗೆ ನೀವು ಯಾವುದಾದ್ರೂ ತೊಗೊಂಡು ಮಾಡ್ಕೋಬೋದ್ರಿ. ಈಗ ನಾ ಫಸ್ಟ್ ಈ ರೀತಿ ಪ್ಲೇಟ್ ಒಳಗೆ ಮಾಡಿ ತೋರ್ಸಾತೀನಿ ನೋಡ್ರಿ. ಆಮೇಲೆ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕೊಂಡ್ಬಿಡೋಣ ನೋಡ್ರಿ. ಶೇವ್ ನಾವು ಅಕ್ಕಿ ಹಿಟ್ಲೆ ಮಾಡತ್ತೇವೆ ಅನ್ಸೋಂಗಿಲ್ಲ, ಅಷ್ಟು ಚಲೋ ಅದಾವೆ, ಮಸ್ತ್ ಅದಾವೆ ನೋಡ್ರಿ.
ನೋಡ್ರಿ ಎಷ್ಟು ಸೂಪರ್ ಆಗ್ಯದಾವಲ್ಲ. ನೀವು ಈ ರೀತಿ ಒಂದು ಸತಿ ಅಕ್ಕಿ ಹಿಟ್ಲೆ ಶೇವ್ ಮಾಡಿರಿ, ಮನೆಯೊಳಗೆ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಅದು ಕಾದೈತೆ ನೋಡ್ರಿ. ಮೀಡಿಯಮ್ ಉರಿ ಒಳಗೆ ಕಾಸ್ಕೊರಿ, ಭಾಳ ಹೈ ಒಳಗೆ ಕಾಸ್ಬೇಡ್ರಿ. ಹೈ ಒಳಗೆ ಕಾಸಿದ್ರೆ ಅದು ಜಲ್ದಿನ ಹೊತ್ತು ಬಿಡ್ತೈತೆ ಶೇವಲ್ಲ, ಹಾಗಾಗಿ ಜಲ್ದಿ ಬೇಯ್ತೈತೆ. ಅದು ಲಘು ಲಘು ಆ ಕಡೆ ಈ ಕಡೆ ಹೊಳ್ಳಿಸಿ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಭಾಳ ಹೊತ್ತನ ಬೇಯಿಸಾಕ ಬಿಡಬಾರ್ದು ಇದನ್ನು ಕರಿಯಕ್ಕೆ. ನೋಡ್ರಿ ಆ ಕಡೆ ಈ ಕಡೆ ಎರಡೂ ಕಡೆ ಒಂದು 5 ನಿಮಿಷ ಬೇಯಿಸ್ಕೊಂಡು ತಕೊಂಬಿಡ್ಬೇಕ್ರಿ. ಭಾಳ ಹೊತ್ತನ ಬಿಟ್ರೆ ಅದು ಕರಗೂ ಆಕೈತಿ ಮತ್ತು ಕಲರ್ನು ಚೇಂಜ್ ಆಗಿಬಿಡ್ತೈತೆ ರೀ. ಈಗ ನಾನು ಪ್ಲೇಟ್ ಒಳಗೆ ಮಾಡಿದ್ದ ಹಾಕಿದೆ. ಈಗ ನಾನು ಡೈರೆಕ್ಟಾಗಿ ಎಣ್ಣೆ ಒಳಗೆ ಮಾಡಿಬಿಡ್ತೇನೆ ನೋಡ್ರಿ. ನೋಡಿರಿ ಪಟ ಒಂದು 10 ನಿಮಿಷದಾಗಂದ್ರೆ ನೀವು ಅರ್ಧ kg 1 kg ಶೇವ್ ಮಾಡ್ಕೊಂಬಿಡ್ಬೋದು ನೋಡ್ರಿ. ಇದಕ್ಕೆ ನೀವು ಶೇಂಗಾ, ಚೂಡಾ ಮತ್ತು ಪುಟಾಣಿ, ಕರಿಬೇವು ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ರೀ. ನಾನೀಗ ಸಿಂಪಲ್ಲಾಗಿ ಪ್ಲೇನ್ ಶೇವ್ ಮಾಡಿ ತೋರ್ಸಾತೀನಿ. ಸಾಬುದಾನಿ ಸ್ನ್ಯಾಕ್ಸ್ ಮಾಡಿ ತೋರ್ಸೀನಿ, ಅದನ್ನು ಒಮ್ಮೆ ಹೋಗಿ ಚೆಕ್ ಮಾಡಿರಿ. ಟೀ ಕಾಫಿ ಜೊತೆ ಭಾಳ ಸೂಪರಾಗಿರ್ತೈತಿ ನೋಡ್ರಿ. ಇಷ್ಟು ಶೇವ್ ಆದವು. 1-2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, ಇಷ್ಟರೊಳಗೆ ನಮ್ಗೆ ಇಷ್ಟಕ್ಕೊಂದು 1 kg ಗಟ್ಟಲೆ ಶೇವ್ ಆಗ್ತಾವೆ. ಮನೆಯೊಳಗೆ ಆರೋಗ್ಯಕರವಾಗಿ ಬೇಕ್ರಿಗಿಂತಲೂ ರುಚಿಯಾಗಿ ಮಾಡ್ಕೊಬೋದು ರೀ ನಾವು ಈ ರೀತಿ ಶೇವ್. ಟಮಾಟೆ ಹಣ್ಣಿನ ಫ್ಲೇವರ್ ಅಂತೂ ಭಾಳ ಮಸ್ತ್ ಬರ್ತೈತೆ ರೀ. ಸೇಮ್ ಚಿಪ್ಸ್ ತಿಂತೇವಲ್ಲ ಅದೇ ರೀತಿನ ಬರ್ತೈತೆ ನೋಡಿರಿ ಫ್ಲೇವರ್. ಮನೆಯೊಳಗೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಕೂಡಲೇ ಈ ರೀತಿ ಮಾಡಿಕೊಡ್ರಿ, ಭಾಳ ಇಷ್ಟಪಡ್ತಾರೆ. ಹೊರಗಿಂದನೂ ತಿನ್ಬೇಕು ಅನ್ಸೋಂಗಿಲ್ಲ ಅವ್ರಿಗೆ. ನೋಡಿರಿ ಮಸ್ತಾಗ್ಯವಲ್ಲ. ನೀವು ಯಾವ್ಯಾವ ಥರ ಮಾಡ್ತೀರಿ, ನಿಮ್ಮ ಕಡೆ ಯಾವ್ಯಾವ ಟೈಪ್ ಟಿಪ್ಸ್ ಅದಾವು ಮತ್ತು ಐಡಿಯಾ ಇದಾವು, ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಅದೇ ಥರ ಮಾಡೋಕೆ ಟ್ರೈ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಇದನ್ನು ಒಬ್ರು ಕೇಳಿದ್ರು ಅಂತೇಳಿ ಈ ರೀತಿ ಮಾಡಿ ತೋರಿಸಿದೆ. ನೀವು ಯಾವ ಕೇಳ್ತಿರಲ್ಲ, ನಾ ಆ ರೀತಿ ಮಾಡಿ ತೋರಿಸ್ತೀನಿ ನೋಡಿರಿ. ಮಸ್ತ್ ಕರುಮ್ ಅಂತ ಎಷ್ಟು ಸೌಂಡ್ ಬರ್ತಾವೆ. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರೊಳಗಿಂದ ನೋಡತ್ತೀರಿ, ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.